ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ನಾವು HSN ಹಾಸನ್ ಮಲ್ನಾಡ್ ಟೂರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಹೇಮಾ, ಸುಚಿತ್ರಾ, ನೀತು ಅಂತ ಸೇರ್ಕೊಂಡು ಈ ಚಾನಲ್ನ ಓಪನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವತ್ತು ನನ್ನ ಫ್ರೆಂಡು ಸುಚಿತ್ರಾ ಅವರ ಊರಿದೆ, ಆಲೂರು ತಾಲೂಕು ಮಗ್ಗೇಹಳ್ಳಿ ಅಂತ. ಊರಲ್ಲಿ ಒಂದು ಕನ್ನಡ ಮೀಡಿಯಮ್ ಜಾತ್ರಾ ಮಹೋತ್ಸವ ಇದೆ ಫ್ರೆಂಡ್ಸ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ನಾವು ಹೊಸದಾಗಿ ಚಾನಲ್ ಓಪನ್ ಮಾಡಿರೋದು, ವಾಯ್ಸ್ ಎಲ್ಲ ಇನ್ನೂ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೊಸದಾಗಿ ಕಲಿತೀವಿ, ಮಾಡ್ತೀವಿ. ಎಲ್ಲರೂ ಸುಚಿತ್ರಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕನ್ನಮಾಡಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಈ ಕನ್ನಮಾಡಿ ಅಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವರ ಎದ್ದು ಬಂದಿರೋ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ದೇವ್ರ ಪೂಜೆ ಆದಮೇಲೆ ಒಂದು ಅಡ್ಡೆಲಿ ದೇವ್ರನ್ನ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ 4 ಜನ ಆ ಅಡ್ಡೆ ಹೊತ್ಕೊಂಡು ಕೆಂಡ ಉತ್ಸವನ ಮಾಡ್ತಾರೆ. ಸೊ ಅಂದರೆ ಕೆಂಡ ತುಳಿಯೋದು. ಯಾಕೆಂದರೆ ಅದು ಪುರಾತನ ಕಾಲದಿಂದ ಬಂದಂತಹ ಒಂದು ಪದ್ಧತಿ. ಕೆಂಡ ತುಣಿದ್ರೆ ನಮಗೇನೋ ಒಳ್ಳೇದಾಗುತ್ತೆ ಅನ್ನೋ ರೀತಿ, ಒಳ್ಳೇದಾಗಲಿ ಅಂತ ತುಣಿತೀವಿ. ಅದಾದಮೇಲೆ ಒಬ್ಬರಲ್ಲಿ ವೆಂಕಟರಮಣ ಸ್ವಾಮಿ ಅಂತ ಒಂದು ದೇವರು ಸಹ ಬರುತ್ತೆ ಅಲ್ಲಿ, ಅವರು ಸಹ ಕೆಂಡ ತುಳಿತಾರೆ. ಅವರಾದಮೇಲೆ ಹಿಂದೆ ಜನ ಇದ್ದವರು ಎಲ್ಲ ಕೆಂಡ ತುಣಿತಾರೆ. ಸೊ ಕೆಂಡ ತುಣಿಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಒಬ್ಬರಿಂದ ನುಗ್ಗಿದಾಗ ಬೀಳೋ ಚಾನ್ಸಸ್ ಸಹ ಇರುತ್ತೆ. ಸೊ ಹುಷಾರಾಗಿ ಕೆಂಡ ಹಾಯಬೇಕು. ಕೆಂಡೋತ್ಸವ ಆದ ನಂತರ ಸಂಜೆ ನಾಟಕ ಇತ್ತು. ದೇವಸ್ಥಾನಕ್ಕೆ ಫಸ್ಟು ದೇವಿ ದರ್ಶನ ಮುಗಿಸ್ಕೊಬರೋಣ ಅಂತ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಆ ದೇವಸ್ಥಾನದ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳು ಸಹ ಅಲ್ಲಿ ಆನೆ ಸ್ಟ್ಯಾಚ್ಯೂಸ್ ಇತ್ತು, ಆ ಸ್ಟ್ಯಾಚ್ಯೂಸ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ತುಂಬ ಖುಷಿಪಟ್ಟರು ಜನ್ಯ ಮತ್ತು ಚರಣ್ಯ. ಊರಲ್ಲಿ ಒಂದು ಕಲ್ಯಾಣಿ ಇದೆ. ಸೊ ಗಂಗೆನ ಕಳಸದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಒಬ್ಬರ ಮೇಲೆ ಕಳಸ ಉರಿಸ್ಕೊಂಡು ಮಂಟಪದವರೆಗೂ ಕರ್ಕೊಂಬರ್ತಾರೆ. ಸೊ ಮಂಟಪದ ಹತ್ರ ಸಹ ಒಂದು 5-10 ನಿಮಿಷ ಮೆರವಣಿಗೆ ಮಾಡಿಸಿ ಆ ದೇವ್ರನ್ನ ಆಹ್ವಾನ ಮಾಡ್ತಾರೆ. ನಾಟಕದ ಮಂಟಪನ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅಲಂಕಾರ ಮಾಡಿದರು. ನಾನು ನನ್ನ ಫ್ರೆಂಡ್ಸು ಮತ್ತು ಮಕ್ಕಳು ತಾಯಿ ದರ್ಶನ ಮಾಡೋಣ ಅಂತ ಹೇಳಿ ದೇವಸ್ಥಾನ ಹತ್ರ ಹೋದ್ವಿ. ಸೊ ದೇವ್ರ ಪೂಜೆ ನಡೆದಿತ್ತು. ದೇವಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಖುಷಿ ಆಗ್ತಾಯಿತ್ತು. ನಾವು ದೇವಿ ಆಶೀರ್ವಾದ ತಗೊಂಡು ಸೊ ದೇವ್ರು ನೋಡ್ತಾನೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸುಚಿತ್ರಾ ಅವ್ರ ಹಸ್ಬೆಂಡು ಬ್ರಹ್ಮನ್ ಪಾತ್ರ ಮಾಡಿದರು, ಅವ್ರ ಅಕ್ಕ ಶಾರದೆ ಪಾತ್ರ ಮಾಡಿದರು. ಅದಕ್ಕೆ ಮತ್ತು ಮೈದ್ನಂದು ಕಾಂಬಿನೇಷನ್ನು ನಾಟಕದಲ್ಲಿ ತುಂಬ ಚೆನ್ನಾಗಿತ್ತು. ನಾವಂತೂ ಸುಚಿತ್ರಾಗೆ ಕಿಡ್ಡಿಂಗ್ ಮಾಡಿಕೊಂಡು ರೇಗಿಸ್ತಾನೇ ಇದ್ವಿ. ಕಮಲಗಳು ಈ ದಿವಸ ಇಷ್ಟು ಕುಂದಿರಲೇನು ಕಾರಣವೇನು ಪ್ರಾಣಕಾಂತ? ಶಾರದ, ಈ ಸತ್ಯಲೋಕವನ್ನು ನೋಡು, ಎಷ್ಟು ಆನಂದಮಯವಾಗಿರುವುದು. ಮಹಿಷಾಸುರ ಮರ್ಧಿನಿ ಅಥವಾ ದೇವಿ ಮಹಾತ್ಮೆ ಅಂತ ಹೇಳಿ ನಾಟಕ ಇದ್ದಿದ್ದು. ಇಲ್ಲಿ ಹೇಗೆ ಚಾಮುಂಡೇಶ್ವರಿ ಮಹಿಷಾಸುರನ ಮರ್ಧನೆ ಮಾಡ್ತಾಳೆ ಎಂಬುದು ಈ ಸ್ಟೋರಿ ಕನ್ಕ್ಲೂಡ್ ಆಗಿತ್ತು. ಆ ಮಹಿಷಾಸುರ ರೋಲೇ ತುಂಬ ಇಂಪಾರ್ಟೆಂಟ್ ಇದ್ದಿದ್ದರಿಂದ ಅವರು ತುಂಬ ಚೆನ್ನಾಗಿ ನಿರ್ವಹಿಸಿದರು. ನಾಟಕ ತುಂಬ ಚೆನ್ನಾಗಿ ನಾವು 2 ಗಂಟೆವರೆಗೂ ನೋಡಿದ್ವಿ. 2 ಗಂಟೆ ಆಯಿತು, ಮಕ್ಕಳು ಮನೇಲಿ ಮಲಗಿಸಿ ಬಂದಿದ್ವಲ್ಲ ಅಂತ ಮನೆಗೆ ಹೋಗೋಣ ಅಂತ ಹೋದ್ವಿ. ಸುಚಿತ್ರಾ ಅವರು ಬೆಳಗ್ಗೆ 7 ಗಂಟೆ ಆದರೂ ಬಂದೇ ಇರಲಿಲ್ಲ. ನಾವು 2 ಗಂಟೆಗೆ ಬಂದು ಮಲ್ಕೊಬಿಟ್ಟಿದ್ವಿ. ನಾವು ಹೇಳೋ ಹೊತ್ತಿಗೆ ಅವರ ಯಜಮಾನ್ರು ಚಿಕನ್ನು ಮಟನ್ನು ತರಿಸಿದ್ರು. 20 ಮೆಂಬರ್ಸ್ ಬೆಳಗ್ಗೆ ಇದ್ವಿ. ಸೊ ಹಾಗಾಗಿ ನಾವೇ ತಿಂಡಿ ಮಾಡೋಣ ಅಂತೇಳಿ ಚಿಕನ್ ಬಿರಿಯಾನಿನೂ ಚಿಕನ್ ರೋಸ್ಟೂ ಮಾಡಿದ್ವಿ 3 ಜನ ಸೇರಿಕೊಂಡು. ಅವ್ರ ಅಕ್ಕ ಪಾಪ ಜಾಯಿನ್ ಆದರೆ ಹೆಲ್ಪ್ ಮಾಡಿದರು. 20 ಮೆಂಬರ್ಸ್ ಇದ್ವಲ್ಲ, ಅಷ್ಟು ಜನಕ್ಕೆ ನಮಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ಬೋದು, ಅಂದಾಜು ಗೊತ್ತಾಗಲ್ಲ ಅಂಥೇಳಿ ಅವ್ರ ಅಕ್ಕನ ಹೆಲ್ಪ್ ತೊಗೊಂಡು 3 ಜನ ಸೇರ್ಕೊಂಡು ಮಾಡ್ತಾಯಿದ್ವಿ. ನಾವು ಅಡುಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮಾತಾಡ್ತಿದ್ದಿದ್ದೇ ಜಾಸ್ತಿ ಇತ್ತು. ನನಗಂತೂ ಚಿಕನ್ ಅಂದರೆ ಫೇವ್ರೆಟ್ಟು. ಚಿಕನ್ ಅಂದರೆ ನಾನು 3 ಟೈಮ್ಸ್ ಕೊಟ್ಟರು ಸಹ ತಿಂತೀನಿ. ತಿಂಡಿ ಎಲ್ಲ ಆಯಿತು. ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತೇಳಿ ಎಲ್ಲ ಮಸಾಲೆಗಳನ್ನ ಪೇಸ್ಟ್ ಮಾಡಿ ಅವ್ರ ಭಾವಂಗೆ ಕೊಡ್ತಾಯಿದ್ವಿ. ಅಲ್ಲೂ ಬರೀ ಮಾತಾಡಿಕೊಂಡು ನಗಾಡ್ಕೊಂಡೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಅವ್ರ ಯಜಮಾನ್ರು ಒಂದು ಕಡೆ ಮಟನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಹಳ್ಳಿ ಕಡೆ ಹಂಗೆ ಮಟನ್ ಕೊಟ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ಇನ್ನು ನಮ್ಮ ಮಕ್ಕಳಂತೂ ಮೊಬೈಲ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಹೊಸ್ದಕ್ಕೂ ಮಾಡೋ ಥರ ಈ ಊರುಗಳಲ್ಲಿ ಜಾತ್ರೆ ಅದು ಇದು ಏನಾದರೂ ಫಂಕ್ಷನ್ಸ್ಗಳೇನಾದ್ರು ಇದ್ದರೆ ಆ ದಿನ ಸಿಹಿ ಮಾಡ್ತಾರೆ, ನೆಕ್ಸ್ಟ್ ಡೇಗೆ ನಾನ್ ವೆಜ್ ಮಾಡ್ತಾರೆ. ಇನ್ನೇನು ಆಬ್ವಿಯಸ್ಲಿ ಗುಂಡು ತುಂಡು ಎಲ್ಲ ಇದ್ದೇ ಇರುತ್ತೆ. ಜನಗಳಿಗೆಲ್ಲ ನೆಂಟರುಗಳಿಗೆಲ್ಲ ಕರೆದು ಊಟ ಹಾಕಿ ಕಳ್ಸೋದಿರುತ್ತೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೊಲ್ದ ಹತ್ರ ಹೋದ್ವಿ. ಅಲ್ಲಿ ಮೆಣಸಿಕಾಯಿ ಮತ್ತು ಟೊಮೊಟೊ ಗಿಡಗಳು ಹಾಕಿದ್ರು. ಸ್ವಲ್ಪ ತಾಂಡೋಗಿರಂತೆ ಅಂತ ಹೇಳಿದ್ರಲ್ಲ ಅಂತ ಹೋದ್ವಿ. ಮೆಣಸಿಕಾಯಿ ಗಿಡದಲ್ಲಿ ಚೆನ್ನಾಗಿ ಮೆಣಸಿಕಾಯಿ ಬಿಟ್ಟಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸುಚಿತ್ರಾ ಅವರು. ನಾವು ಸ್ವಲ್ಪ ತೊಗೊಂಡ್ವಿ ಮೆಣಸಿಕಾಯಿನೂ ಮತ್ತು ಟೊಮೊಟೊನೂ. ಕೊನೆಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಹಾಗೆಯೇ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ವಿಡಿಯೋ ಸಹ ಸಿಕ್ತು, ಅದಕ್ಕೆ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಟೈಮು ಸುಚಿತ್ರಾ ಅವ್ರ ಮನೆ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಜಾತ್ರೆ, ನಾಟಕ, ಊಟ
ಸೊ ಹಾಗಾಗಿ ಚೆನ್ನಾಗಿತ್ತು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನನ್ನ ಫ್ರೆಂಡ್ ಮನೇಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹ್ಯಾಪಿ ಮೂಮೆಂಟ್. ಯಾರೆಲ್ಲ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.